ಮನೆಯೊಳಗೆ ಸೀಕ್ರೆಟ್ ರೂಮು, ಮಿನಿ ಬಾರು, ಕಾರು ಬಾರು ಭಾರಿ ಜೋರು. ಕೋಟಿ ಕೋಟಿ ವಂಚನೆ ಮಾಡಿದ್ದವನ ಅಸಲಿ ಎತ್ತು ಬಯಲಾಗಿದೆ. ಭಾರಿ ವಂಚನಾ ಜಾಲವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಉದ್ಯಮಿಗಳಿಗೆ ಸಾಲ ಕೊಡಿಸೋ ನೆಪದಲ್ಲಿ ಈ ಖತರ್ನಾಕ್ ವಂಚನೆ ಮಾಡಿದ್ದ. ಮನೆ ಮೇಲೆ ದಾಳಿ ನಡೆಸಿ ಆರೋಪಿ ರೋಹನ್ ಸಲ್ದಾನನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ರೋಹನ್ ಐಷಾರಾಮಿ ಜೀವನ ಕಂಡು ಪೊಲೀಸರೇ ಒಂದು ಕ್ಷಣ ಶಾಕ್ ಆಗೋಗಿದ್ದಾರೆ. ಅಷ್ಟು ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಈತ. ಸೊ ಇದು ಅವನ ಸೀಕ್ರೆಟ್ ರೂಮ್. ಪೊಲೀಸರು ದಾಳಿ ಮಾಡಿದಾಗ ಆತನ ಐಷಾರಾಮಿ ಜೀವನ ಹೇಗಿದೆ ಮತ್ತೆ ಆ ಬಂಗ್ಲೆಯಲ್ಲಿ ಯಾವ ಥರ ಸೀಕ್ರೆಟ್ ರೂಮ್ ಇತ್ತು ಅನ್ನೋದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ. ಇವನು ಬಂಗ್ಲೆಯಲ್ಲಿ ಒಂದು ಸೀಕ್ರೆಟ್ ರೂಮ್ ಇದೆ ಅಂದರೆ ಇಂಥ ಸಿಚುವೇಶನ್ ಬರ್ಬೋದೇನೋ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪಕ್ಕಾ ಪ್ಲ್ಯಾನ್ ಮಾಡಿ ಸೀಕ್ರೆಟ್ ರೂಮನ್ನು ಕೂಡ ಈತ ನಿರ್ಮಾಣ ಮಾಡ್ಕೊಂಡಿರೋದು ನೋಡಿ. ಇನ್ನು ಮನೆ ಒಳಗಡೆ ಮಿನಿ ಬಾರ್ ಇದೆ. ಅದನ್ನು ನೋಡ್ತಿದ್ರೆ ಮಿನಿ ಬಾರ್ ಅಂತೇನು ಅನ್ಸಲ್ಲ. ಅಷ್ಟು ಮದ್ಯದ ಬಾಟಲ್ಗಳು ಅಲ್ಲಿ ಸಿಕ್ಕಿರೋದು, ಎಲ್ಲ ಕಾಸ್ಟ್ಲಿ ಮದ್ಯಗಳು. ಆತನ ಮನೆಯಲ್ಲಿರುವಂಥ ಮಿನಿ ಬಾರ್ ಇದು. ಬಲಗಡೆ ದೃಶ್ಯ ನೀವು ನೋಡ್ತಾ ಇರೋದು. ಇಷ್ಟು ಐಷಾರಾಮಿ ಜೀವನ ಮಾಡ್ತಾ ಇದ್ದ ಈತ ವಂಚನೆ ಮಾಡಿಕೊಂಡು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿರಣ್. ಈತನ ಐಷಾರಾಮಿ ಜೀವನ ನೋಡ್ತಾ ಇದ್ರೆ ಎಷ್ಟಪ್ಪ ವಂಚಿಸಿದ್ದ ಇವನು ಅಂತ ಅನ್ಸುತ್ತೆ. ಹೇಗೆ ಸಿಕ್ಕಾಕೊಂಡ, ಆಪರೇಷನ್ ಹೇಗಾಯ್ತು? ವಿಜಯ್, ಇದೊಂದು ವಂಚನೆ ಜಾಲವನ್ನ ಮಂಗಳೂರು ಪೊಲೀಸರು ಭೇದಿಸಿರುವಂತದ್ದು. ಅದು ಕೂಡ ಒಂದು ಆಕ್ಷನ್ ಫಿಲ್ಮ್ ಕಾರ್ಯಾಚರಣೆ ನಡೆಸಲಾಗಿದೆ. ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಸೆನ್ ಪೊಲೀಸ್ ತಂಡ ಏಕಾಏಕಿ ಮಂಗಳೂರು ಹೊರವಲಯದ ಉಪ್ಪಿನಮೊಗೂರಿನಲ್ಲಿರುವಂತಹ ಒಂದು ಮನೆಗೆ ದಾಳಿ ಮಾಡ್ತಾರೆ. ಈ ಹಿಂದೆ ಒಂದು 2-3 ಪ್ರಕರಣಗಳು ಆತನ ಮೇಲೆ ದಾಖಲಾಗಿರ್ತವೆ. ಆದ್ರೆ ಯಾವುದೇ ಸಾಕ್ಷ್ಯಾಧಾರಗಳು ಆತ ಸಿಕ್ಕಿರುವುದಿಲ್ಲ. ಆದ್ರೆ ನಿನ್ನೆ ಒಂದು ಖಚಿತ ಮಾಹಿತಿ ಬಂದಿರುತ್ತೆ. ಏನಂತ ಹೇಳಿದ್ರೆ ಆ ವಂಚಕ ಮನೆಯಲ್ಲಿ ಇದ್ದಾನೆ ಅನ್ನುವ ಒಂದು ಖಚಿತ ಮಾಹಿತಿ ಬಂದಿರುತ್ತೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಪಕ್ಕಾ ಪ್ಲಾನ್ ಮಾಡಿ ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿರೋದು. ಈತ ಇಲ್ಲಿ ಇರ್ತಾನೆ ಅನ್ನೋದು ಗೊತ್ತಿತ್ತು, ಬಟ್ ಯಾವಾಗ ಇಲ್ಲಿಗೆ ಬರ್ತಾನೆ ಅಂತ ಕಾದ್ಕೊಳ್ತಿದ್ರು. ನಿನ್ನೆ ಮನೆಯಲ್ಲಿ ಇದ್ದಾನೆ ಅನ್ನೋ ಮಾಹಿತಿ ಸಿಕ್ತಿದ್ದ ಹಾಗೆ ಅಧಿಕಾರಿಗಳ ತಂಡ ಆತನನ್ನು ಹಿಡಿಬೇಕು ಅಂತ ಇಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಕಂಡು ಬಂದ ದೃಶ್ಯ ಅದು. ಉದ್ಯಮಿಗಳಿಗೆ ಸಾಲ ಕೊಡಿಸ್ತೀನಿ ಅನ್ನೋ ನೆಪದಲ್ಲಿ ಈತ ಕೋಟಿ ಕೋಟಿ ವಂಚನೆ ಮಾಡ್ತಾ ಇದ್ದ. ಉದ್ಯಮಿಗಳನ್ನೇ ಗುರಿಯಾಗಿಸಿಕೊಂಡು ಇಂಥ ವಂಚನೆಯನ್ನ ಈ ರೋಹನ್ ಸಲ್ದಾನ ನಡೆಸ್ತಾ ಇದ್ದಿದ್ದು. ವಂಚನೆ ಜಾಲದ ಕಿಂಗ್ ಪಿನ್ ರೋಹನ್ ಸಲ್ದಾನ, ಆತನ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ. ಇವನನ್ನ ಪೊಲೀಸರು ಬಂಧಿಸಿದ್ದಾರೆ. ಖುದ್ದು ದಾಳಿಯ ನೇತೃತ್ವವನ್ನು ಮಂಗಳೂರು ಪೊಲೀಸ್ ಕಮಿಷನರ್ ವಹಿಸಿರ್ತಾರೆ. ಮಂಗಳೂರು ಹೊರವಲಯದ ಜಪ್ಪಿನ ಮೊಗರುನಲ್ಲಿ ಈ ರೋಹನ್ನ ಈ ಬಂಗಲೆ ಇರುತ್ತೆ. ರೋಹನ್ ಸಲ್ದಾನ ಬಂಗ್ಲೆ ಒಳಗಿನ ದೃಶ್ಯಗಳನ್ನು ಕಂಡು ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ದೃಶ್ಯಗಳು ಪೊಲೀಸರೇ ದಂಗಾಗಿದ್ದಾರೆ. ಈ ವಂಚನೆಗೆ ದೇಶಾದ್ಯಂತ ಏಜೆಂಟರ್ಗಳ ನೆಟ್ವರ್ಕ್ ಕೂಡ ಇಟ್ಕೊಂಡಿದ್ದ ರೋಹನ್ ಅಂತ ಹೇಳಲಾಗ್ತಾ ಇದೆ. ದುಬೈಸ್ ರೋಹನ್ ಸಲ್ದಾನ ಎಂದೇ ಈ ಖತರ್ನಾಕ್ ಗುರುತಿಸ್ಕೊಂಡಿದ್ದಂತೆ. ಉದ್ಯಮಿಗಳನ್ನ ತನ್ನ ಐಷಾರಾಮಿ ಬಂಗ್ಲೆಗೆ ಕರ್ಕೊಂಡು ಹೋಗಿ ರಾಜ್ಯಾತಿಥ್ಯ ನೀಡ್ತಾ ಇದ್ದ. ಉದ್ಯಮಿಗಳ ಮುಂದೆ ಅಗರ್ಭ ಶ್ರೀಮಂತ ಅನ್ನೋ ಹಾಗೆ ರೋಹನ್ ಪೋಸ್ ಕೊಡ್ತಾ ಇದ್ದ. ಮನೆಯಲ್ಲೇ ಬಾರು, ವಿದೇಶದ ದುಬಾರಿ ಬ್ರ್ಯಾಂಡ್ನ ಮದ್ಯಗಳನ್ನು ಈತ ಇಟ್ಕೊಂಡಿದ್ದ. ಸುಮಾರು 100 ಕೋಟಿ ಸಾಲ ಕೇವಲ 3-4% ಬಡ್ಡಿಗೆ ಕೊಡಿಸ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದ. 100 ಕೋಟಿಗೆ ಸ್ಟ್ಯಾಂಪ್ ಪೇಪರ್ಗೆ ಅಂತ 4 ಕೋಟಿ ಕ್ಯಾಶ್ ಪಡೆದುಕೊಳ್ತಾ ಇದ್ದ ಈತ. ಅದಾದಮೇಲೆ ಫೋನ್ ಆಫ್ ಮಾಡಿ ತಲೆಮರೆಸ್ಕೊಳ್ತಾ ಇದ್ದ ಖತರ್ನಾಕ್ ವಂಚಕ. ಈತ ವಂಚನೆ ಮಾಡ್ತಾ ಇದ್ದಿದ್ದು ಹೀಗೆ. ಮನೆಯಲ್ಲೇ ಅವಿತು ಕೂರೋದಕ್ಕೆ ಸೀಕ್ರೆಟ್ ಚೇಂಬರನ್ನು ಕೂಡ ಈತ ಮಾಡ್ಕೊಂಡಿದ್ದ. ಮನೆಯೊಳಗೆ ತಪ್ಪಿಸ್ಕೊಂಡು ಓಡಾಡೋದಕ್ಕೆ ಕಳ್ಳ ಮಾರ್ಗ ಕೂಡ ಮಾಡ್ಕೊಂಡಿದ್ದ ಈ ಕಿಲಾಡಿ. ರೋಹನ್ 10 ವರ್ಷದಲ್ಲಿ 200 ಕೋಟಿ ರೂಪಾಯಿ ವಂಚಿಸಿದ್ದಾನೆ ಅನ್ನೋ ಮಾಹಿತಿ ಇದೆ.